ಬೆಳಗ್ಗೆಲ್ಲ ಮಾಡ್ತಾರೆ ಹೂವು ಹಾಕ್ಬಿಟ್ಟು ಒಳಗಡೆ ಕೂಡಿ ಮಾಡ್ತಾರೆ ಅಂತ ಕೆಲಸ ಇದೆ. ಕೆಲವು ಊರುಗಳು ಒಂದೇ ಸಮುದಾಯ ಅಂತ ಇರ್ತಲ್ಲ, ಇಲ್ಲಿ ಸಮುದಾಯ ಸಾಮರಸ್ಯ ಎಲ್ಲ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು ಇದಾಗಿದೆ. ಬೇರೆ ಸಮುದಾಯದವ್ರು ಬೇರೆಯವ್ರು ಅಲ್ಲ ಮಾತಾಡೋ ನಿಮ್ ಇಲ್ಲೇ ಮಾತಾಡ್ಬಿಟ್ರೆ ಈ ಬಂಡೆ ತಾಲೂಕು ಗಣಿನೂರು ಗ್ರಾಮದಲ್ಲಿ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಈ ಬಂಡೆ ವಿಶೇಷವಾಗಿ ಏನಂದ್ರೆ ಶಿವ ಪಾರ್ವತಿ ಹುಟ್ಟಂತ ಊರು ಮತ್ತೆ ಸ್ಥಳ ಇದು. ಮತ್ತಿದು ಶಿವ ಪಾರ್ವತಿ ಕೈಸಿದಂತ ಬಿಸಿನೀರ್ಗೊಂದು ತಣ್ಣೀರ್ಗೊಂದು ಅಂತ ಹಂಡೆ ಇದು. ನಾವು ಇದನ್ನ ಬಂಡೆ ಅಂತ ಕರಿತೀವಿ. ಮತ್ತೆ ಅವರು ಬಿಂದಿಗೆನೂ ಇದೆ, ಮತ್ತೆ ಒಂದು ತೊಟ್ಟಿನೂ ಇದೆ ಅವರು ನೀರು ಸ್ನಾನ ಮಾಡಕ್ಕೆ. ಬಹಳ ವಿಶೇಷವಾದ ದೇವಸ್ಥಾನ ಮತ್ತೆ ಈ ಜಾಗ. ಹಂಗೆ ಈ ದೇವಸ್ಥಾನ ಸುತ್ತ ಹೊಳೆ ಇದೆ, ದೇವಸ್ಥಾನ ಮಧ್ಯ. ನೀವ್ ಯಾವ್ದು ನೀರು ಬಂದ್ರೆ ನಮ್ಮ ಈ ದೇವಸ್ಥಾನಕ್ಕಂತ ಹತ್ತಲ್ಲ. ಸುವರ್ಣವತಿ ಹೊಳೆ ಇದೆ ಈ ಕಡೆ ಬೆಳಗಡೆ, ಮತ್ತೆ ಈ ಕಡೆ ಸುತ್ತ ನದಿ ಮಧ್ಯ ಮಾತ್ರ ದೇವಸ್ಥಾನ ಇದೆ. ನಾಳೆ ಭೀಮನವಾಸೆ ಪ್ರಯುಕ್ತ ಸರ್ 17ನೇ ವರ್ಷದ ಭೀಮನವಾಸೆ. ಸುಮಾರು ಒಂದು 6,000ಕ್ಕಿಂತ ಹೆಚ್ಚು ಅನ್ನದಾನ ನಡೆಯುತ್ತೆ. 17 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ವಿ. ಸಣ್ಣದಾಗ ಸ್ಟಾರ್ಟ್ ಮಾಡುದು. ಇವತ್ತು ಒಂದು 6,000 ಜನಕ್ಕೆ, 6,000ಕ್ಕೂ ಮೇಲ್ ಜಾಸ್ತಿ ಊಟ ವ್ಯವಸ್ಥೆ ಇದೆ. ನಾಳೆ 11 ಗಂಟೆ ಸ್ಟಾರ್ಟ್ ಆಗಿ ಮತ್ತೆ ಒಂದು 5 ಗಂಟೆ 6 ಗಂಟೆ ಊಟ ವ್ಯವಸ್ಥೆ ಇದೆ. ಒಂದೇ ಸಮುದಾಯನ ಇಲ್ಲ ಇಲ್ಲಿ ಸಹ 2 ಗ್ರಾಮ 4 ಸಮುದಾಯ, ಗಣನೂರು ಮತ್ತು ಚಮಲಾಪುರ 2 ಗ್ರಾಮ 4 ಸಮುದಾಯ. ಒಂದು ದಲಿತರು, ನಾಯಕ ಜನಾಂಗದವರು, ಉಪ್ಪಾರ ಜನಾಂಗದವರು, ಲಿಂಗಾಯತ ಜನಾಂಗದವರು 4 ಕೋಮ್ ಸೇರಿ ಎಲ್ಲಾ ಭಕ್ತಾದಿಗಳ ಸಹಯೋಗದೊಂದಿಗೆ ಆಮೇಲೆ ಕಿತ್ಕೋದ ಒಂದು ಸೇವಾ ಸಮಿತಿ ಮಾಡ್ಕೊಂಡಿದ್ವಿ. ಆ ಸೇವಾ ಸಮಿತಿಯಲ್ಲಿ ಎಲ್ಲಾ ಜನಾಂಗದವರು 20 ಜನ ಇದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅನ್ಕೊಂಡು ಎಲ್ಲ ಒಗ್ಗಟ್ಟಿಂದ ಯಾವುದೇ ರೀತಿ ಗೊಂದಲ ಇಲ್ಲದೆ ಬಹಳ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮನ ಮೊದಲಿಂದ ಮಾಡ್ಕೊಂಡ್ ಬಂದಿದ್ರೆ ಈಗಲೂ ನೆರವೇರುತ್ತೆ. ನಮ್ಮ ಯಳಂದೂರು ತಾಲೂಕು ಗಣಿನೂರು ಗ್ರಾಮದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಅನ್ನದಾಸೋಹ ನಡೀತಾ ಇದೆ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಒಂದು ಸುಮಾರು 10,000 ಜನಕ್ಕೆ ನಾವು ಇಲ್ಲಿ ಅನ್ನದಾನ ಮಾಡ್ತಾ ಇದೀವಿ. ವಿಶೇಷ ಅಂದ್ರೆ ನಾವು ಎಲ್ಲರಿಗೂ ಕೂತ್ಕೊಳ್ಳಕ್ಕೆ ತೊಂದರೆ ಆಗುತ್ತೆ ಒಂದು ಮನಗಂಡು ಟೇಬಲ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. 10 ದಾನಿಗಳು ಮಾಡ್ಕೊಂಡಿದ್ದಾರೆ. ಈ ನಮ್ಮ 4 ಸಮುದಾಯ ಸೇರಿ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಗಣಿನೂರು ಮತ್ತೆ ಚಮಲಾಪುರ 2 ಗ್ರಾಮಗಳ ಸಹಯೋಗದೊಂದಿಗೆ ಈ ಅನ್ನದಾಸೋಹ ನಡೀತಾ ಇದೆ. ಇದಕ್ಕೆ ನಮ್ಮ ತಾಲೂಕಿನಾದ್ಯಂತ ಹಲವಾರು ದಾನಿಗಳು ಇದಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ. ನಾಳೆ ನಮ್ಮ ಯಳಂದೂರು ತಾಲೂಕಿನ ಜನ ಕೇಳ್ಕೊಳ್ಳೋದಿಕ್ಕೆ ಫ್ರೀ ಆಗಿದೆ, ನೋಡಕ್ಕೆ ದೇವಸ್ಥಾನ ಚೆನ್ನಾಗಿದೆ. ಒಂದು ಇದಿಟ್ಬಿಟ್ಟು ನೀಲಕಂಠೇಶ್ವರ ದರ್ಶನ ಪಡೆದು ಅನ್ನ ಸಂತರ್ಪಣೆ ಮಾಡ್ಕೊಂಡು ದಯವಿಟ್ಟು ಯಳಂದೂರು ತಾಲೂಕು ಗಣನೂರಲ್ಲಿ ಈ ಊರಿನ ಒಂದು ಇತಿಹಾಸ ಶಿವಗನಗಳೂರು ಅಂತ ಹೇಳಿ. ಶಿವಗನಗಳೂರು ಅಂತ ಈ ಊರನ್ನ ನಾವು ನಮ್ಮ ಪುರಾಣದಲ್ಲಿ ಕರೀತಾರೆ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಅದನ್ನ ಜೀರ್ಣೋದ್ಧಾರ ಮಾಡ್ಕೊಂಡು 20 ವರ್ಷ ಆಗಿದೆ. ಸುಮಾರು 17 ವರ್ಷದಿಂದ ಇಲ್ಲಿ ದಾಸೋಹವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಭಕ್ತಾದಿಗಳಿಂದ ಎಲ್ಲಾ ರೀತಿಯ ಜನ ಧಾನ್ಯ ಎಲ್ಲಾನು ಸಂಗ್ರಹಣೆ ಮಾಡಿ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಊಟದ ವ್ಯವಸ್ಥೆನ ನಾವು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಎಲ್ಲ 2 ಗ್ರಾಮ ಗಣಿನೂರು ಮತ್ತು ಚಮಲಾಪುರ 4 ಕೊಂದಿನ ಜನಗಳು ಸೇರಿ ಈ ಊರಲ್ಲಿ ಪ್ರತಿ ಅಮಾವಾಸ್ಯೆಗೆ ದಾಸೋಹನ ನಡೆಸ್ಕೊಳ್ತಾ ಇದ್ದಾರೆ. ಮತ್ತು ಭೀಮನವಾಸೆಗೆ ವಿಶೇಷ ದಾಸೋಹನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಮಾರು ಒಂದು 10,000 ಜನಸಂಖ್ಯೆಗೆ ಊಟದ ವ್ಯವಸ್ಥೆಯನ್ನ ನಮ್ಮ ಊರಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ಪ್ರತಿ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಜನಗಳು ಇರ್ತಾರೆ, ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಅದು ಒಳ್ಳೇದಾಗ್ಲಿ ಅಂತ ಹೇಳಿ ತಮ್ಮಲ್ಲಿ. ನಾಳೆ ಎಷ್ಟು ಜನಸಂಖ್ಯೆ ಸೇರ್ಬೋದು? ನಾಳೆ ಒಂದು 10,000 ಜನಸಂಖ್ಯೆ ಸೇರಂತ
ಅವಕಾಶ ಇದೆ. ಅವ್ರಿಗೆ ಅನ್ನ ಸಾಂಬಾರು, ಕಳ್ಳವಳ್ಳಿ, ಸ್ವೀಟು ಎಲ್ಲ ಭಕ್ತಾದಿಗಳಿಂದ ಸಂಗ್ರಹಣೆ ಮಾಡಿರೋದನ್ನ ನಾವು ಎಲ್ಲಾ ಜನಾಂಗದವರು ಸೇರಿ ಅದನ್ನ ಏನು ನಮ್ಮ ಚಿಕ್ಕಲೂರಲ್ಲಿ ನಡೀತಲ್ಲ ಪಂಕ್ತಿ ಸೇವೆ, ಈ ರೀತಿ ಪಂಕ್ತಿ ಭೋಜನ ನಡೆಯುತ್ತೆ. ಎಲ್ಲರೂ ಬಂದು ಚೆನ್ನಾಗಿರುತ್ತೆ. ಗ್ರಾಮ ಗಣಿಗನೂರು ಅಂತ. ಇಲ್ಲಿ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಪುರಾತನವಾದದ್ದು. ಇಲ್ಲಿ ಗಿರಿಜಾ ಕಲ್ಯಾಣವಾದಂತ ಒಂದು ಪ್ರತೀತಿ ಇದೆ. ಹಾಗೂ ಹಿಂದೆ ಇದ್ದಂತ ಇದರಲ್ಲಿ ನಮ್ಮ ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಒಂದು ರಥೋತ್ಸವ ಕೂಡ ನಡೀತಾ ಇತ್ತು ಹಿಂದೆ. ಹಾಗಾಗಿ ಈಗ ಕಾಲಾನಂತರ ಅದು ಕಡಿಮೆ ಆಗಿದೆ, ನಿಂತೋಗಿದೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಭೀಮನ ಅಮಾವಾಸ್ಯೆ ಎಂದು ಇಡೀ ನಮ್ಮೂರಿನ ಗಣಿಗನೂರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಭೀಮನ ಅಮಾವಾಸ್ಯೆಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಹಾಗೂ ಇಲ್ಲಿ ನಮ್ಮ ಈ ನೀಲಕಂಠೇಶ್ವರ ದೇವಾಲಯವು ಶಿಥಿಲಗೊಂಡಿದ್ದಾಗ ಒಂದು 15-16 ವರ್ಷಗಳ 20 ವರ್ಷಗಳ ಹಿಂದೆ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಬಂದು ನಮ್ಗೆ ಪುನಃ ಪ್ರತಿಷ್ಠಾಪಿಸಿ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿಸಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಒಂದು ಅನುಕೂಲವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಇದ್ರ ಒಂದು ವಿಶೇಷತೆ, ಕಾಶಿಗಿಂತ ಒಂದು ಬುಲ್ಗಂಜಿ ಗಾತ್ರ ಮೇಲು ಅನ್ನೋದನ್ನ ನಾವು ಇವತ್ತು ಕೂಡ ನಮ್ಮ ಜನ ಹಿರೀಕರು, ನಮ್ಮ ಬಿಟ್ಟೋದಂತ ಹಿರೀಕರು ಕೂಡ ಹೇಳ್ತಾ ಇದ್ರು. ಅದನ್ನ ಇವತ್ತು ಕೂಡ ನಾವು ಕಂಡಿದೀವಿ, ಕಾಣ್ತಾನೆ ಇದೀವಿ. ಇಲ್ಲಿ ನಾವೇನೇ ಅರಕೆ ಹೊತ್ಕೊಂಡ್ರು ಕೂಡ ಇವರು ನೀಲಕಂಠೇಶ್ವರ ಅವರ ಒಂದು ಇದರಲ್ಲಿ ವಾಸಿ ಮಾಡಿ ನಮ್ಮ ಕಷ್ಟ ಕಾಯಿಲೆಗಳನ್ನ ವಾಸಿ ಮಾಡಿ ನಮ್ಮ ಒಂದು ಒಳ್ಳೇದ್ ಮಾಡಿ ಒಂದು ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಅನ್ನೋದು ನಮ್ಮ ಒಂದು ನಂಬಿಕೆ ಆಗಿದೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷನೂ ಕೂಡ ವಿಜೃಂಭಣೆಯಿಂದ ಪ್ರತಿ ಅಮಾವಾಸ್ಯೆಗೂ ಕೂಡ ನಾವು ಒಂದು ಹಬ್ಬ ತರ ಮಾಡಿ ಬಂದ ಭಕ್ತಾದಿಗಳಿಗೆ ಒಂದು ದಾಸೋಹವನ್ನ ಏರ್ಪಡಿಸಿ ನಾವು ಇಲ್ಲಿ ದೇವಸ್ಥಾನದ ಒಂದು ಕೈಂಕರ್ಯವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ.